ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್. ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಶೋಲ್ಡರ್ ಹಾಗೂ ಹಾರ್ಮೋಲ್ ರೌಂಡು ನಾವು ಎಷ್ಟು ಡೀಪಿಗೆ ಎಷ್ಟು ಶೋಲ್ಡರ್ ಹಾಗೂ ಹಾರ್ಮೋಲ್ ರೌಂಡನ್ನು ಹಿಡ್ಕೋಬೇಕಂತ ನಾನಿಲ್ಲಿ ಪರ್ಫೆಕ್ಟಾಗಿ ನಿಮಗೆ ತಿಳಿಯೋ ಥರ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಈ ಮೆಜರ್ಮೆಂಟನ್ನು ತಿಳ್ಕೊಂಡ್ರೆ ನಮ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂದ್ರೆ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತು ನಾವು ಯಾವ ಥರ ಡೀಪಿಗೆ ಯಾವ ಥರ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಲೆಂತ್ 14 ಇಂಚು ಇದೆ, ಹಾಗೆ ಶೋಲ್ಡರ್ 15, ಹಾರ್ಮೋಲ್ ರೌಂಡ್ 16, ಚೆಸ್ಟ್ 38, ವೇಸ್ಟ್ 34 ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡು 12 ಇಂಚು, 10 ಇಂಚು, 11 ಇಂಚು, 9, 8, 7 ಈ ಥರ ನಾವು ಯಾವ ಥರ ನಾವು ನೆಕ್ ಮೆಜರ್ಮೆಂಟಿಗೆ ಯಾವ ಥರ ನಾವು ಶೋಲ್ಡರ್ ಇಟ್ಕೋಬೇಕು, ಹಾಗೆ ಹಾರ್ಮೋಲ್ ರೌಂಡ್ ಕಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಬ್ಲೌಸ್ ಲೆಂತ್ 14 ಐತಲ್ಲ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ. ನೋಡಿ, ಪ್ರತಿಯೊಬ್ಬರು ಇದು ವಿಡಿಯೋ ಪೂರ್ತಿಯಾಗಿ ನೋಡಿ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನಿಲ್ಲಿ 6 ಇಂಚಿಗೆ ಹಾರ್ಮೋಲ್ ರೌಂಡನ್ನು ಇಳಿಸ್ಕೋತಾ ಇದ್ದೀನಿ. ನಾವು ಈ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ನಮ್ಗೆ ಬ್ಲೌಸ್ ಕಟ್ಟಿಂಗಲ್ಲಿ ಕನ್ಫ್ಯೂಷನ್ ಅನ್ನೋದಾಗೋದಿಲ್ಲ. ಇವಾಗ ಚೆಸ್ಟ್ 38 ಐತಲ್ಲ, ಅದಕ್ಕೆ ನಾವು 12 ಇಂಚ್ ಕೊಳ್ಳಿನ ಉದ್ದಿದ್ದಾಗ ಯಾವ ಥರ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಂತ ನೋಡೋಣ. ಈಗ 38 4ನೇ ಭಾಗ ನಮಗೆ 9.5 ಇಂಚ್ ಬರುತ್ತೆ. 9.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 9.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮಗೆ 12 ಇಂಚ್ ಹಿಂಭಾಗದ ನೆಕ್ ಉದ್ದ ಇದೆ, ಅದಕ್ಕೆ ನಾನಿಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ಕೋತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ 9 ಇಂಚ್ ಬಾಡಿ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಹಾಗೆ ಶೋಲ್ಡರ್ 15 ಇಂಚ್ ಐತಲ್ಲ, ಅದರ ಅರ್ಧ 7.5 ಇಂಚ್ ಬರುತ್ತೆ. ನಾವು ಪೂರ್ತಿಯಾಗಿ 7.5 ಇಂಚ್ ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇದು ಬೋಟ್ ನೆಕ್ಕಿಗೆ ಮಾತ್ರ ನಾವು ಪೂರ್ತಿ ಶೋಲ್ಡರ್ ತೊಗೋಬೇಕಾಗುತ್ತೆ. ಇದು ನಾರ್ಮಲ್ ನೆಕ್ಕಿಗೆ ನಾವು ಇಷ್ಟು ಶೋಲ್ಡರ್ ತೊಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಎಷ್ಟು ಲೆಸ್ ಮಾಡ್ಕೋಬೇಕಪ್ಪ, 12 ಇಂಚ್ ನಮ್ಗೆ ಹಿಂಭಾಗದ ಕೊಳ್ಳಿನ ಉದ್ದಿದ್ದಾಗ ನಾವು ಬ್ರಾಡ್ ಅನ್ನೋದು 3.5 ಇಂಚ್ವರೆಗೂ ತೊಗೋಬೋದು. ಒಂದು ಲೈನ್ ಹಾಕ್ಕೊಂಬಿಡೋಣ. ನೋಡಿ, ಇವಾಗ 12 ಇಂಚಿಗೆ ನಾವು ಶೋಲ್ಡರ್ ಎಷ್ಟು ಲೆಸ್ ಮಾಡ್ಕೋಬೇಕಂತ ನೋಡೋಣ. 12 ಇಂಚಿಗೆ ನಾನಿಲ್ಲಿ 2.5 ಇಂಚ್ ಲೆಸ್ ಮಾಡ್ತಾಯಿದ್ದೀನಿ. ನಮಗೆ 7.5 ಇಂಚ್ ಇತ್ತಲ್ಲ, ಅದ್ರಾಗ 2.5 ಇಂಚ್ ಲೆಸ್ ಮಾಡಬೇಕು. ಇವಾಗ 5 ಇಂಚ್ ಉಳಿತಾ, 5 ಇಂಚ್ ಒಳಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇದು ನಮಗೆ ಪರ್ಫೆಕ್ಟ್ ಶೋಲ್ಡರ್ ಅನ್ನೋದು ಬರುತ್ತೆ. ಅದ್ರಾಗ 2.5 ಇಂಚ್ ನಾನು ಕೊಳ್ಳಿನ ಅಗಲ ತೊಗೋತಾ ಇದ್ದೀನಿ. ತೊಗೊಂಡು ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, ನಮ್ಗೆ ಹಿಂಭಾಗದ ನೆಕ್ 12 ಇಂಚ್ ಇದ್ದಾಗ ನಾವು ಯಾವ ಥರ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಇದು 12 ಇಂಚಿನ ಮೆಜರ್ಮೆಂಟು. ನಾವು ಎದೆ ಸುತ್ತಳತೆಯಲ್ಲಿ ನಾವು ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಶೋಲ್ಡರಲ್ಲಿ ನಾವು 2.5 ಇಂಚನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಈ ಥರ ಇದ್ದಾಗ ಇವಾಗ ನೆಕ್ಸ್ಟ್ ಏನೈತಲ್ಲ, ನಾವು 11 ಇಂಚ್ ನಮ್ಗೆ ಹಿಂಭಾಗದ ನೆಕ್ ಏನೈತಲ್ಲ 11 ಇಂಚ್ ಇಟ್ಕೋಬೇಕಂದ್ರೆ 11 ಇಂಚಿಗೆ ಯಾವ ಥರ ನಾವು ಮಾರ್ಕ್ ಮಾಡ್ಕೋಬೇಕಂತ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ನೋಡಿ, ಇದು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಡೀಪಿಗೆ ಎಷ್ಟು ಶೋಲ್ಡರ್ ಅಂತ. ಇವಾಗ 11 ಇಂಚಿಗೆ ನಾವು ಶೋಲ್ಡರಲ್ಲಿ ಎಷ್ಟು ಮಾರ್ಕ್ ಮಾಡ್ಕೋಬೇಕು, ಹಾಗೆ ನೋಡಿ, ಇದು ಚೆಸ್ಟ್ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. 12 ಇಂಚಿಗೆ ನಾವು ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು 9 ಇಂಚ್ ಇಟ್ಟಿವಲ್ಲ, ಈಗ 11 ಇಂಚಿಗೆ 9.25 ಇಂಚ್, 1/4 ಇಂಚ್ ಏನೈತಲ್ಲ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ನಮಗೆ ಹಿಂಭಾಗದ ನೆಕ್ ಹೆಂಗೆ ಕಡಿಮೆ ಹಾಕ್ಕೋತಾ ಬರ್ತೈತಿ, ಹಾಗೆ ನಮಗೆ ಅರ್ಥ ಆಗಲಿ ಅಂತ ನಾನು ತುಂಬ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟಲ್ಲಿ ಜಾಸ್ತಿ ಆಗುತ್ತೆ, ಶೋಲ್ಡರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು 2/4 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು 12 ಇಂಚಿಗೆ 2.5 ಇಂಚ್ ಲೆಸ್ ಮಾಡ್ಕೊಂಡ್ವಿ. ಈಗ 11 ಇಂಚಿಗೆ ನಾವು 2/4 ಇಂಚ್ ಲೆಸ್ ಮಾಡ್ಕೋಬೇಕಾಗತ್ತೆ. ಇದು ಹಾರ್ಮೋಲ್ ರೌಂಡ್ ಮಾರ್ಕ್.
ಇದು ಕೆಳಗೆ ಒಂದು 3/4 ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡು ಲೈನ್ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಕೆಳಗೆ ನಾವಿಲ್ಲಿ 3/4 ಇಂಚ್ ಹೆಚ್ಚಿಗೆ ತೊಗೋಬೇಕಾಗುತ್ತೆ ಹಾರ್ಮೋಲ್ ರೌಂಡಲ್ಲಿ. ಇದು 11 ಇಂಚಿಗೆ 1/4 ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಹಾರ್ಮೋಲ್ ರೌಂಡಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ನೋಡಿ. ಈ ಥರ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ಮೇಲೆ ಇದು ಬಾಡಿ ಮೆಜರ್ಮೆಂಟಲ್ಲಿ ನಾವು ಆಗೆಲ್ಲ 9 ಇಂಚ್ ತೊಗೊಂಡಿವಲ್ಲ, ಈಗ 9/4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಥರ ನಾವು ಹೆಂಗೆ ನಮಗೆ ಅಳತೆ ಅನ್ನೋದು ನಮಗೆ ಚೇಂಜ್ ಆಗುತ್ತಾ. ಸೆಂಟರ್ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಹಾರ್ಮೋಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದು 12 ಇಂಚಿನ ಹಾರ್ಮೋಲ್ ರೌಂಡ್ ಶೇಪ್ ಈ ಥರ ಬಂದಿದೆ. ಇವಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ 11 ಇಂಚಿನ ಹಾರ್ಮೋಲ್ ರೌಂಡ್ ಶೇಪು. ಇದೇನೈತಲ್ಲ 11 ಇಂಚಿಗೆ ನಮ್ಗೆ 1/4 ಇಂಚ್ ಶೋಲ್ಡ್ರಲ್ಲಿ ಎಕ್ಸ್ಟ್ರಾ ಆಯಿತು, ಹಾಗೆ ಬಾಡಿ ಮೆಜರ್ಮೆಂಟಲ್ಲಿ ನಮ್ಗೆ 1/4 ಇಂಚ್ ಎಕ್ಸ್ಟ್ರಾ ಆಯಿತು. ಹಾಗಾಗಿ ನಾ ಇಲ್ಲಿ ಹಾರ್ಮೋಲ್ ರೌಂಡಲ್ಲಿ 1/4 ಇಂಚ್ ನಮ್ಗೆ ಎಕ್ಸ್ಟ್ರಾ ಅನ್ನೋದು ಬರುತ್ತೆ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇದು 11 ಇಂಚಿನ ಒಂದು ಮಾರ್ಕಿಂಗ್ ಆಗಿದೆ. ಇವಾಗ 11 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ವೇಸ್ಟ್ 34 ಐತಲ್ಲ, ಅದು 4ನೇ ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ ಅಂದ್ರೆ ನಡದ ಸುತ್ತಳತೆ 4ನೇ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಈಗ 11 ಇಂಚಿಗೆ ನಮ್ಗೆ ಬಾಡಿ ಮೆಜರ್ಮೆಂಟಲ್ಲಿ ಹೆಚ್ಚಿಗೆ ಅನ್ನೋದು ನೋಡಿ ಬಂತು. ಈ ಥರ ಹೆಚ್ಚಿಗೆ ಬಂತು. 1/4 ಇಂಚ್ ನಮ್ಗೆ ಬಾಡಿ ಮೆಜರ್ಮೆಂಟಲ್ಲಿ ಎಕ್ಸ್ಟ್ರಾ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡೋದಂದ್ರೆ 10 ಇಂಚ್ ನಮ್ಮ ಹಿಂಭಾಗ ನೆಕ್ ಏನೈತಲ್ಲ 10 ಇಂಚ್ ಇದ್ದಾಗ ಯಾವ ಥರ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 10 ಇಂಚಿಂದು 10 ಇಂಚ್ ನಮ್ಗೆ ಸಾಮಾನ್ಯವಾಗಿ ಎಲ್ಲರೂ 10 ಇಂಚ್ ಇಡ್ಸೋದು ಹಿಂಭಾಗಕ್ಕೆ ಜಾಸ್ತಿ. ಹಾಗಾಗಿ 10 ಇಂಚಿಗೆ ನಾವು 2 ಇಂಚ್ ಲೆಸ್ ಮಾಡ್ಕೋಬೇಕಾಗುತ್ತೆ. ನಾವು 10 ಇಂಚ್ ಬಂದಾಗ ಹೆಚ್ಚು ಮಾಡೋದಿಲ್ಲ, ಕಡಿಮೆನೂ ಮಾಡೋದಿಲ್ಲ. ನಾವು ಬಾಡಿ ಮೆಜರ್ಮೆಂಟ್ ಎಷ್ಟು ಐತಲ್ಲ ನಮ್ಗೆ 9.5 ಇಂಚು ಕರೆಕ್ಟ್ ನಾವು ಅಷ್ಟು 9.5 ಇಂಚ್ ಇಟ್ಕೋಬೇಕಾಗುತ್ತೆ. 38 4ನೇ ಭಾಗ ನಮಗೆ 9.5 ಬರುತ್ತೆ. ನಮಗೆ ಯಾವಾಗ 10 ಇಂಚ್ ಹಿಂಭಾಗ ನೆಕ್ ಬರುತ್ತೆ ನಾವು ಬಾಡಿ ಮೆಜರ್ಮೆಂಟನ್ನು ಕರೆಕ್ಟ್ 9.5ಗೆ ಇಟ್ಕೋಬೇಕಾಗುತ್ತೆ. ನಮ್ಗೆ ಎಷ್ಟು ಬಾಡಿ ಮೆಜರ್ಮೆಂಟ್ ಬರುತ್ತೆ ಅಷ್ಟು ನಾವು ಇಟ್ಕೋಬೇಕಾಗುತ್ತೆ. ಹೆಚ್ಚು ಮಾಡೋದಿಲ್ಲ, ಕಡಿಮೆನೂ ಮಾಡ್ಕೋದಿಲ್ಲ. ಇದು ನಮಗೆ ಪರ್ಫೆಕ್ಟ್ 10 ಇಂಚಿಗೆ. 10 ಇಂಚ್ ಬಂದಾಗ ನಮ್ಗೆ ಶೋಲ್ಡರಲ್ಲಿ 2 ಇಂಚ್ ಮಾತ್ರ ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕರೆಕ್ಟ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ನೋಡಿ 10 ಇಂಚಿಗೆ ನಮ್ಗೆ ಹೆಂಗೆ ನಾವು 1/4 ಇಂಚ್ ನಾವು ನೆಕ್ ಕಡಿಮೆ ಮಾಡ್ಕೋತ ಬರ್ತೀವಲ್ಲ, ಹಂಗೆ 1/4 ಇಂಚ್ ನಮ್ಗೆ ಜಾಸ್ತಿ ಹಾಕೋತ ಹೋಗುತ್ತೆ. ಈ ಥರ ಇದು 10 ಇಂಚಿನ ಮಾರ್ಕ್ ಆಗಿದೆ ನೋಡಿ. ಈ ಥರ ನಾವು ಹಾರ್ಮೋಲ್ ರೌಂಡನ್ನು 10 ಇಂಚಿಗೆ ಯಾವ ಥರ ತೊಗೋಬೇಕಂದ್ರೆ 1/4 ಇಂಚ್ ಅದನ್ನ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ನಮಗೆ ಹೆಂಗೆ ನೆಕ್ ನಾವು ಕಡಿಮೆ ಮಾಡ್ಕೋತಾ ಬರ್ತೀವಿ ಹಂಗೆ ನಮ್ಗೆ ಶೋಲ್ಡರಲ್ಲಿ 1/4 ಇಂಚು, ಹಾರ್ಮೋಲ್ ರೌಂಡಲ್ಲಿ 1/4 ಇಂಚ್ ಜಾಸ್ತಿ ಆಗುತ್ತೆ. ಹಂಗೆ ಬಾಡಿ ಮೆಜರ್ಮೆಂಟಲ್ಲಿ 1/4 ಇಂಚ್ ಜಾಸ್ತಿ ಹಾಕೋತಾ ಹೋಗುತ್ತೆ. ಸಾಮಾನ್ಯವಾಗಿ 10 ಇಂಚ್ ಮೆಜರ್ಮೆಂಟ್ ನಮಗೆ ಪರ್ಫೆಕ್ಟ್ ಆಗಿದೆ. ಈಗ ಜಾಸ್ತಿ 11 12 ಬಂದಾಗ ಈ ಥರ ಇಟ್ಕೋಬೇಕು. ಹಾಗೆ ನಾವು ಕಡಿಮೆ ಮಾಡ್ಕೋಬೇಕು. 9 ಇಂಚ್ ನೆಕ್ ಮೆಜರ್ಮೆಂಟ್ ನಾವು ಯಾವ ಥರ ಮಾಡ್ಕೊಳ್ಳೋದು ಅಂದ್ರೆ ಈಗ 9 ಇಂಚ್ ಬಂತು. 9 ಇಂಚ್ ಬಂದಾಗ ಮತ್ತೊಂದು 1/4 ಇಂಚ್ ನಾವೇನೈತಲ್ಲ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಇದು 2 ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ 10 ಇಂಚಿಗೆ, ಇದು 1.25 ಇಂಚ್ ನಮಗೆ ಶೋಲ್ಡರ್ ಲೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ. 1.25 ಇಂಚಿಗೆ ಲೆಸ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ನಮಗೆ ಬಾಡಿ ಮೆಜರ್ಮೆಂಟಲ್ಲಿ 1/4 ಇಂಚ್
ಜಾಸ್ತಿ ಅನ್ನೋದು ಬರುತ್ತೆ. ಹಾಗೆ ಆರ್ಮೋಲ್ ರೌಂಡಲ್ಲಿ 1/4 ಇಂಚು ಜಾಸ್ತಿ ಬರುತ್ತೆ. ಈ ಮೆಜರ್ಮೆಂಟನ್ನು ನೀವು ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬ್ಲೌಸಲ್ಲಿ ಯಾವುದೇ ಥರ ರಿಂಕಲ್ಸ್ ಬರಲ್ಲ. ಹಾಗೆ ಮೆಜರ್ಮೆಂಟು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ 9 ಇಂಚಿಂದ ಆಯಿತು. ಇವಾಗ ನೆಕ್ಸ್ಟ್ ನಮಗೆ 8 ಇಂಚ್ ಬೇಕಪ್ಪ. ಈಗ ನಮಗೆ ಹಿಂಭಾಗದ ನೆಕ್ 8 ಇಂಚ್ ಇದ್ರೆ ಯಾವ ಥರ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ಮತ್ತು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಆರ್ಮೋಲ್ ರೌಂಡಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಹಾಗೆ ಬಾಡಿ ಮೆಜರ್ಮೆಂಟಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಶೋಲ್ಡರಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊತ ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ನೆಕ್ ಹೆಂಗೆ ಕಡಿಮೆ ಬರುತ್ತೆ ಹಂಗೆ ಈ ಥರ ಮಾರ್ಕಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದೇ ಮೆಥಡಲ್ಲಿ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ತುಂಬಾ ಪ್ರಾಬ್ಲಮ್ ಅನ್ನೋದಾಗುತ್ತೆ. ಹಾಗಾಗಿ ಮೊದಲು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕಿಂತ ಮೊದಲು ಇದು ಮೆಥಡನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಇವಾಗ 7 ಇಂಚಿಗೆ ಯಾವ ಥರ ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ ಮತ್ತು 1/4 ಇಂಚ್ ನಾವೇನು ಮಾಡಬೇಕು ಬಾಡಿ ಮೆಜರ್ಮೆಂಟಲ್ಲಿ ಎಕ್ಸ್ಟ್ರಾ ಮಾಡ್ಕೋಬೇಕು. ಹಾಗೆ ಶೋಲ್ಡರಲ್ಲಿ 7 ಇಂಚ್ ಬಂದಾಗ 1 ಇಂಚ್ ಅಷ್ಟೇ ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಪೂರ್ತಿ ಶೋಲ್ಡ್ರ್ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು 1 ಇಂಚ್ ಮಾತ್ರ ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ. 7 ಇಂಚ್ ನಮಗೆ ಹಿಂಭಾಗ ನೆಕ್ ಬಂದಾಗ. ಹಾಗೆ ಬಾಡಿ ಮೆಜರ್ಮೆಂಟಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಶೋಲ್ಡರಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇದು ನಿಮ್ಗೆ ಒಮ್ಮೆಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ನೋಡಿ ನೀವು ಪರ್ಫೆಕ್ಟಾಗಿ ಇದನ್ನು ಚೆನ್ನಾಗಿ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನೋಡಿ 10 ಇಂಚಿಗೆ ಯಾವ ಥರ 8 ಇಂಚಿಗೆ ಎಲ್ಲ ನಾ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇವಾಗ 7 ಇಂಚ್ ಮುಗಿತಲ್ಲ 6 ಇಂಚಿಗೆ ಯಾವ ಥರ ನಮಗೆ ಮಾರ್ಕ್ ಮಾಡ್ಕೋಬೇಕಂತ ನೆಕ್ಸ್ಟ್ ನೋಡೋಣ. ನಮ್ಗೆ ಹಿಂಭಾಗ ನೆಕ್ 3 ಇಂಚ್ ಇದ್ರೆ ಮಾತ್ರ ನಾವು ಪೂರ್ತಿ ಶೋಲ್ಡ್ರ್ ತೊಗೋಬೇಕಾಗತ್ತೆ. 3 ಇಂಚ್ಗಿನ ಜಾಸ್ತಿ ಏನು ಬರ್ತೈತಲ್ಲ ಅವಾಗ ನಾವು ಶೋಲ್ಡರ್ ಏನೈತೆ ಕಮ್ಮಿ ಮಾಡ್ಕೋತ ಬರ್ಬೇಕಾಗತ್ತೆ. ಒಬ್ಬೊಬ್ರು ಏನಂತ ಕೇಳ್ತಾರೆ, ಶೋಲ್ಡರ್ ನೀವು ಯಾಕೆ ಲೆಸ್ ಮಾಡ್ತೀರಿ ಅಂತ ನಮ್ಗೆ ಕೇಳ್ತಾರೆ. ಯಾಕೆ ಲೆಸ್ ಮಾಡ್ತೀವಿ ಅಂದರೆ ನಮ್ಗೆ ಪೂರ್ತಿ ಶೋಲ್ಡರ್ ಬೋಟ್ ನೆಕ್ಕಿಗೆ ಮಾತ್ರ ನಾವು ಪೂರ್ತಿ ಶೋಲ್ಡರ್ ಅನ್ನೋದು ತೊಗೋಬೇಕಾಗತ್ತೆ. ಈ ನಾರ್ಮಲ್ ನೆಕ್ಕಿಗೆ ನಾವು ಬಾಡಿ ಮೆಜರ್ಮೆಂಟ್ ಯಾವ ಥರ ಇರುತ್ತೆ ಆ ಥರ 1/4 ಇಂಚ್ ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೆಕ್ 10 ಇಂಚ್ಗಿನ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಲೆಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕಡಿಮೆ ಇದ್ದಾಗ ಈ ಥರ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೋತ ಹೋಗ್ಬೇಕಾಗತ್ತೆ. ನೋಡಿ ಈ ಥರ 1/4 ಇಂಚಿಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಮಗೆ ಹೆಂಗೆ ನಮ್ಮ ಬಾಡಿ ಮೆಜರ್ಮೆಂಟ್ ನಮ್ಗೆ ಜಾಸ್ತಿ ಹೆಂಗೆ ಹಾಕೋತ ಬರುತ್ತೆ ಹಂಗೆ 1/4 ಇಂಚ್ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ತೊಗೋತಾ ಹೋಗ್ಬೇಕಾಗತ್ತೆ. ಹಾಗೆ ಶೋಲ್ಡ್ರಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆರ್ಮೋಲ್ ರೌಂಡಲ್ಲಿ ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಹೋಗ್ಬೇಕಾಗತ್ತೆ. ನಾವು ಎಲ್ಲ ಮೆಜರ್ಮೆಂಟಿಗೂ ಒಂದೇ ಥರ ನಮ್ಗೆ ಕಟಿಂಗ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಆ ಥರ ಮಾಡಿದ್ರೆ ಬ್ಲೌಸಲ್ಲಿ ನಮ್ಗೆ ತುಂಬ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ. ಹಾಗೆ ರಿಂಕಲ್ಸ್ ಬೀಳೋದು, ಹಾಗೆ ಶೋಲ್ಡರ್ ಡ್ರಾಪ್ ಆಗೋದು ಈ ಥರ ಎಲ್ಲ ಆಗುತ್ತೆ. ನಾವು ಯಾವುದೇ ಸಮಸ್ಯೆ ಬರದೇ ಇರೋ ಥರ ಕಟಿಂಗ್ ಈ ಥರ ನಾವು ಮೆಜರ್ಮೆಂಟಿಗೆ ಈ ಥರ ಹೆಚ್ಚು ಕಡಿಮೆ ಮಾಡ್ಕೋತ ನಾವು ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ಕಟಿಂಗ್ ನಮ್ಗೆ ತುಂಬ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ನಾವು ಸ್ಲೀವ್ಸು ಯಾವ ಥರ ಮೆಜರ್ಮೆಂಟಿಗೆ ಯಾವ ಥರ ನಾವು ಸ್ಲೀವ್ಸ್ ಕಟಿಂಗ್ ಮಾಡೋದಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.